ನಮಸ್ಕಾರ. ಗ್ರೇ ಗೇಮ್ ಸಿನಿಮಾದ ಪ್ರೀಮಿಯರ್ ಶೋ ಇವತ್ತಾಗಿದೆ. ಇದು ಸಾಧಾರಣವಾಗಿ ನಾನು ಸಿನಿಮಾ ಮಾಡಿದಾಗ ಅಥವಾ ನನ್ನ ಎಲ್ಲ ಸಿನಿಮಾಗಳಿಗೆ ನಾನು ಮಾತಾಡೋದಕ್ಕಿಂತ ಇದು ಹೆಚ್ಚು ಭಾವನಾತ್ಮಕ ಆಗುತ್ತೆ. ಇದೊಂಥರ ನಮ್ಮ ಕುಟುಂಬದ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಅತಿಶಯೋಕ್ತಿನೂ ಅಲ್ಲ. ಯಾಕಂದರೆ ಇದರಲ್ಲಿ ನಮ್ಮ ಅಕ್ಕನ ಮಗ ಮೊದಲನೇ ಸಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಒಂದು ಪ್ರವೇಶವನ್ನು ಪಡೆದಿದ್ದಾನೆ. ಆ ಪ್ರವೇಶ ಅವನಿಗೆ ಪಡೆಯೋದಕ್ಕೆ ಸಾಧ್ಯ ಆಗಿದ್ದು ನಮ್ಮ ನಿರ್ದೇಶಕರು ಗಂಗಾಧರ್ ಸಾಲಿಮಠ್ ಸರ್ ಹಾಗೂ ಆನಂದ್ ಮುಗದ್ ಸರ್ ನಿರ್ಮಾಪಕರು ಇವರಿಂದ. ಒಂದು ಒಳ್ಳೆ ಕಥೆ ಇತ್ತು. ಆ ಒಳ್ಳೆ ಕಥೆನ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬಂದರು. ಸಿನಿಮಾ ಮಾಡೋದಕ್ಕೆ ನಾವೆಲ್ಲ ಒಂದು ಚಿತ್ರತಂಡವಾದ್ವಿ. ಇವಾಗ ಆ ಸಿನಿಮಾ ನಾಳೆ ರಿಲೀಸ್ ಆಗ್ತಾಯಿದೆ. ಈ ಸಿನಿಮಾನ ನೋಡಿ ನಮಗೆಲ್ಲರೂ ಆಶೀರ್ವಾದ ಮಾಡೋಕ್ಕೆ, ಹರ್ಸೋಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಈ ಪ್ರೀತಿಗೆ, ಈ ಪ್ರೋತ್ಸಾಹಕ್ಕೆ, ಈ ವಿಶ್ವಾಸಕ್ಕೆ ನಾನು ಸದಾಕಾಲ ಚಿರಋಣಿಯಾಗಿರ್ತೀನಿ. ಅಮ್ಮ ಬಂದಿದ್ದಾರೆ. ಸಾಧಾರಣವಾಗಿ ಅಮ್ಮ ಹೊರಗಡೆ ಬರಲ್ಲ, ಆದರೆ ಇವತ್ತು ಅಮ್ಮನಿಗೂ ಕೂಡ ಇದು ಭಾಳ ತುಂಬಾ ಭಾವನಾತ್ಮಕ. ಈ ಸಮಯದಲ್ಲಿ ನಾನು ನನ್ನ ಶ್ರೀಮತಿನ ಬಹಳ ನೆನೆಸ್ಕೋತೀನಿ, ಬಹಳ ಸ್ಮರಿಸ್ತೀನಿ. ಯಾಕಂದರೆ ನಮ್ಮ ಚಿನ್ನು ಅಂದರೆ ಜೈ, ಅವನ ಬಗ್ಗೆ ಬಹಳ ಅಕ್ಕರೆ ಇತ್ತು, ಅವನ ಬಗ್ಗೆ ಬಹಳ ಕಾಳಜಿ ಇತ್ತು, ಬಹಳ ಮುದ್ದಾಗಿ ಕಾಣ್ತಾ ಇದ್ಲು. ಅವನ್ನ ಬಹಳ ಹೆಮ್ಮೆ ಪಟ್ಟಿರೋಳು, ಬಹಳ ಖುಷಿ ಪಟ್ಟಿರೋಳು. ಆಶೀರ್ವಾದ ಮಾಡ್ತಿದ್ದಾಳೆ ಅಂತಲೇ ನಾನು ಅನ್ಕೋತೀನಿ. ನಿಮ್ಮೆಲ್ಲರ ಮುಖಾಂತರ ಆ ಆಶೀರ್ವಾದ ನನಗೆ ಸಿಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ಒಳ್ಳೆಯ ಸಿನಿಮಾ, ಒಳ್ಳೆಯ ಕಥೆ, ಒಳ್ಳೆಯ ಪಾತ್ರಗಳು, ಅದನ್ನು ನಿರ್ದೇಶಕರು ಬಹಳ ಬಿಗಿಯಾಗಿ ಸಿನಿಮಾ ಥಿಯೇಟ್ರಲ್ಲಿ ಒಂದು ಪ್ರಯಾಣವಾಗಿ ಆಡಿಯನ್ಸ್ನ ಕರ್ಕೊಂಡು ಹೋಗ್ತಾರೆ ಅಂತ ನನಗೆ ಇವತ್ತು ಥಿಯೇಟ್ರ್ ಕೂತ್ಕೊಂಡು ನೋಡಿದಾಗ ಆ ಅನುಭವ ಆಯಿತು. ಗೋವಾ ಫಿಲ್ಮ್ ಫೆಸ್ಟಿವಲಲ್ಲೂ ಕೂಡ ಈ ಸಿನಿಮಾ ನೋಡಿದಾಗ ನಮಗೆ ಬಹಳ ಒಳ್ಳೆಯ ಪ್ರತಿಕ್ರಿಯೆ ಬಂದಿತ್ತು. ಆ ಪ್ರತಿಕ್ರಿಯೆ ಇನ್ನೂ ಹೆಚ್ಚಾಗಲಿ, ನಿರ್ಮಾಪಕರಿಗೆ ಭಾಳ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಆಗಮನ ಥಿಯೇಟ್ರಲ್ಲಿ ನಾವು ಕಾಯ್ತಾ ಇರ್ತೀವಿ. ಮತ್ತೊಮ್ಮೆ ಜೈ ಹಿಂದ್, ಜೈ ಕರ್ನಾಟಕ. ರಿಷಿ ಅಂದರೆ ನನ್ನ ವೃತ್ತಿ ಜೀವನದಲ್ಲಿ ನನ್ನ ಪ್ರೊಫೆಷನಲ್ಲೇ ಸರ್ ಈ ಥರ ಪಾತ್ರನೂ ಮಾಡ್ಬೋದು ಅಂತ ಪ್ರೂವ್ ಮಾಡಿದೆ ರಿಷಿ. ಪ್ರಕಾಶನ ಆ ಥರ ಪಾತ್ರ ಮಾಡಿಸೋದ್ರಿಂದ ನನಗೆ ಒಬ್ಬ ಆ್ಯಕ್ಟರ್ ಆಗಿ ಬೇರೆ ಬೇರೆ ರೀತಿ ಪಾತ್ರಗಳನ್ನು ಪ್ರಯತ್ನ ಮಾಡೋಂಥ ಅವಕಾಶ ಸಿಕ್ತು. ಈ ಸಿನಿಮಾದಲ್ಲಿ ಗಂಗಾಧರ್ ಸಾಲಿಮಠ್ ಸರ್ ಬೇರೆ ಸಿನಿಮಾದಲ್ಲಿ ಏನು ಮಾಡ್ತೀರಾ ಗೊತ್ತಿಲ್ಲ ಸರ್, ಆದರೆ ಈ ಸಿನಿಮಾದಲ್ಲಿ ನನಗೆ ಹೀಗೇ ಬೇಕು, ನೀವು ಒಬ್ಬ ಸೈಕ್ಯಾಟ್ರಿಸ್ಟ್ ಆಗಿ ಹೀಗೆ ಕಾಣಿಸ್ಕೋಬೇಕು, ಹೀಗೆ ಮಾತಾಡಬೇಕು, ನಿಮ್ಮ ನಡವಳಿಕೆನೂ ಹೀಗೆ ಇರಬೇಕು ಅಂತ ಹೇಳಿದ್ರು. ಸೊ ನನ್ನ ಕೆಲಸ ಅಷ್ಟೇ, ನಿರ್ದೇಶಕರಿಗೆ ಏನು ಬೇಕೋ ಅದನ್ನು ನಾನು ಒಂದು ರೀತಿ ಅವರು ಹೇಳಿದ್ದನ್ನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಅದು ಬೆಳೆಸ್ಕೊಂಡು ಬಂದಿರೋ ರೂಢಿ. ಸೊ ಹಾಗಾಗಿ ನಿಮಗೆ ಅದು ಜ್ಞಾಪಿಸಿದೆ ಅಂತ ಹೇಳಿದ್ರೆ ಅದೆಲ್ಲೋ ನನ್ನ ಅದೃಷ್ಟ. ಅದು ಇಲ್ಲ ಹೌದು ಹೌದು ಖಂಡಿತ. ಯಾಕಂದರೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ಒಳ್ಳೆ ಕಥೆ ಇರಬೇಕು, ಅದಕ್ಕೆ ಭಾಳ ಒಳ್ಳೆ ಎಮೋಷನ್ ಇರಬೇಕು ಅಂತ ಅಂದ್ಕೊಂಡು ಮಾಡಿದ್ದು. ಅದರಿಂದ ಹೊರಗಡೆ ಬರಬೇಕಾದ್ರೆ ಆಡಿಯನ್ಸ್ ಏನು ತೊಗೊಂಡು ಬರ್ತಾರೆ, ಏನು ಅರ್ಥ ಮಾಡ್ಕೊಂಡು ಬರ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈ ಸಿನಿಮಾ ನೋಡಿ ಎಲ್ಲರ ತಲೆಯಲ್ಲೂ ಒಂದೊಂದು ವಿಚಾರ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ನಿರ್ದೇಶಕರು ಮಾಡಿರೋಂಥ ಪ್ರಯತ್ನದಲ್ಲಿ ಸಂಪೂರ್ಣ ಪ್ರಾಮಾಣಿಕ ಅಂತ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ.